ಓಕೆ, ಈಗ ಒಂದಷ್ಟು ಅಪ್ಡೇಟ್ಸ್ಗಳನ್ನ ನೋಡೋಣ. ದಿಲೀಪ್ ಸರ್, ಈಗ ಖರ್ಗೆ ಅವರು ಹೇಳಿದ್ರು ಈ ಸರ್ವೆ ಗಿರ್ವೆ ಎಲ್ಲ ನಾವೇನು ಅಷ್ಟಾಗಿ ನಾವು ಬಿಲೀವ್ ಮಾಡಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಇಬ್ರು ಕೂಡ, ಒಬ್ರು ರಾಷ್ಟ್ರೀಯ ಅಧ್ಯಕ್ಷರು, ಒಬ್ರು ರಾಜ್ಯ ಅಧ್ಯಕ್ಷರು. ಎಲ್ಲ ಅವ್ರು ಹೇಳ್ದಂತೆ ಎಲ್ಲೋ ಒಂದ್ ಕಡೆ ಈಗಿನ ಟ್ರೆಂಡ್ ನೋಡಿದ್ರೆ ಆಗ್ತಿದ್ಯಾ ಅಂತೇಳಿ. ಯಾಕೆಂದ್ರೆ 275 ಸ್ಥಾನಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಭರವಸೆಯನ್ನ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಆದ್ರೆ ಈಗ 200ರ ಗಡಿಯನ್ನ ದಾಟಿದೆ. ಇಂಡಿ ಮೈತ್ರಿಕೂಟ 200ರ ಗಡಿಯನ್ನ ದಾಟಿದೆ. ಇದು ಹೀಗೆ ಟ್ರೆಂಡ್ ಮುಂದುವರಿಯುತ್ತೆ ಅಂತ ತಾವು ಬಿಲೀವ್ ಮಾಡ್ತೀರಾ ಸರ್? ಇಲ್ಲ ಸರ್, ನೋಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಮೊದಲ ಒಂದು ಹಂತದ ಚುನಾವಣೆ ಮುಗಿಯೋದಕ್ಕೆ ಬಿಜೆಪಿ 100ರ ಗಡಿ ದಾಟಿತ್ತು. ಎಲ್ಲೋ ಒಂದ್ ಕಡೆ ನಾವು ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ. ಅದಾದ್ಮೇಲೆ ಬರ್ತಾ 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 ಆ ಒಂದು ಡೌನ್ ಆಗ್ತಾ ಬಂತು. 65 ಸ್ಥಾನಕ್ಕೆ ನಾವು ಕೂತ್ಕೊಂಡು. ಇದು ನನ್ನ ಅನಿಸಿಕೆ ಪ್ರಕಾರ ಈ 201 ಏನು ಇಂಡಿಯಾ ಗಡಿ ಅಂತ ಹೇಳ್ತಿದ್ರು, ಇದು ಕಾಲಕ್ರಮೇಣ ಕಮ್ಮಿ ಆಗುತ್ತೆ. ನಾವಂತೂ 350 ಕ್ರಾಸ್ ಮಾಡೋದು ನಮ್ದು ಟಾರ್ಗೆಟ್ ಇರತಕ್ಕಂಥದ್ದು 400 ಪಾರ್ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿ ನನಗೆ ಕಾನ್ಫಿಡೆನ್ಸ್ ಇದೆ. 350 ನಾವು ಕ್ರಾಸ್ ಮಾಡ್ತೀವಿ ಅಂತೇಳಿ. ಕ್ರಾಸ್ ಮಾಡಿ ಲೀಲಾಜಾಲವಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ, ಇದ್ರೊಳಗಡೆ ನೋ ಡೌಟ್. ಬಟ್ ಆದ್ರೆ ಸರ್ ನೋಡಿ, ಮೋದಿ ಅವ್ರನ್ನ ಯಾಕೆ ಗೆಲ್ಸ್ಬೇಕು ಅಂತಕ್ಕಂಥದ್ದು ಇಡೀ ದೇಶದ ಜನರಿಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇದೆ. ಮೋದಿ ಅವ್ರನ್ನ ಯಾಕೆ ಗೆಲ್ಸ್ಬೇಕು? ಎಲ್ಲ ಒಂದ್ ಕಡೆ 5 ದುರ್ಬಲ ರಾಷ್ಟ್ರಗಳಲ್ಲಿ ಒಂದಾಗಿದ್ದಂತಹ ಭಾರತವನ್ನ 2014ಗಿಂತ ಮುಂಚೆ ಇವತ್ತು ಪ್ರಪಂಚದ 5ನೇ ರಾಷ್ಟ್ರ, ಒಂದು ಅಭಿವೃದ್ಧಿಯಲ್ಲಿ 5ನೇ ರಾಷ್ಟ್ರ ಮಾಡಿರ್ತಕ್ಕಂಥದ್ದು. ಮತ್ತೆ ನೇರವಾಗಿ ಹೇಳಿದರೆ, ನನ್ನ ಈ ಒಂದು ಅವಧಿನಲ್ಲಿ ನಮ್ಮ ದೇಶವನ್ನ 3ನೇ ಅತಿ ದೊಡ್ಡ ರಾಷ್ಟ್ರ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿಯಾಗಿದೆ ಅಂತ ಹೇಳಿ ಮೋದಿ ಅವರು ನೇರವಾಗಿ ಹೇಳಿದ್ದಾರೆ. ಮತ್ತೆ ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಸ್ಟಾರ್ಟ್ಅಪ್ ಉದ್ಯೋಗದ ವಿಚಾರದಲ್ಲಾಗಿರ್ಬೋದು, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಎಲ್ಲೋ ಒಂದ್ ಕಡೆ 2014ಕ್ಕಿಂತ ಮುಂಚೆ ಪಾಕಿಸ್ತಾನ, ಚೀನಾ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರೋವು. ಯಾವಾಗ್ಲೂ ಕದನ ವಿರಾಮ ಉಲ್ಲಂಘನೆ, ಅಲ್ಲಿ ಇಷ್ಟು ಉಗ್ರರು ನುಸುಳು ಬಂದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂತ ಹೇಳಿ ನಾವ್ ಯಾವಾಗ್ಲೂ ಪ್ರತಿನಿತ್ಯ ನ್ಯೂಸ್ ಅಲ್ಲಿ ಕೇಳ್ತಾ ಇತ್ತು. 2014ರ ನಂತರ ಜಮ್ಮು ಕಾಶ್ಮೀರದಲ್ಲಿ ಬಿಟ್ರೆ ಎಲ್ಲೂ ಸಹ ಉಗ್ರರ ಒಳಗಡೆ ಬರಕ್ ಆಗೇ ಇಲ್ಲ ಇದುವರೆಗೂ. ಆ ರೀತಿ ಒಂದು ಎಲ್ಲೋ ಒಂದ್ ಕಡೆ ಪಾಕಿಸ್ತಾನದ ಉಗ್ರರಿಗಿಂತ ಪಾಕಿಸ್ತಾನಕ್ಕೆ ಭಯ ಜಾಸ್ತಿ. ಎಲ್ಲಿ ನಾವು ಉಗ್ರರನ್ನ ಒಳಗಡೆಗೆ ಬಿಟ್ಬಿಟ್ರೆ ಇಡೀ ಪ್ರಪಂಚದ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ಕಂಗಡಿಗೆ ಗುರಿ ಆಗ್ತೀವಿ ಅಂತದ್ದು ಪಾಕಿಸ್ತಾನಕ್ಕೂ ಸಹ ಭಯ ಹುಟ್ಟಿಗೆ ಮಾಡಿದ್ದು ನಮ್ಮ ದೇಶ. ಮೋದಿ ಅವರಕ್ಕಿಂತ ನಮ್ಮ ದೇಶ ಆ ಮಟ್ಟಕ್ಕೆ ಹೋಗಿದೆ. ಮತ್ತೆ ಇನ್ನು ಚೀನಾ ವಿಚಾರದಲ್ಲಾಗಿರ್ಬೋದು, ಚೀನಾಕ್ಕೆ ಎದುರಿ ಎಲ್ಲೋ ಒಂದ್ ಕಡೆ ನಾವು ಸಿಯಾಚಿನ್ ಅಂತಕ್ಕಂಥ ಒಂದು ಪ್ರದೇಶವನ್ನು, ಅತಿ ದೊಡ್ಡ ಪ್ರದೇಶವನ್ನ ನಾವು 1962ನೇ ಯುದ್ಧದಲ್ಲಿ ನಾವು ಬಿಟ್ಕೊಂಡ್ ಕೊಟ್ಟಿದ್ದು. ಅತಿ ದೊಡ್ಡ ಪ್ರದೇಶ, ಚಿನ್ನದ ತಟ್ಟೆಯಲ್ಲಿ ಹಾಕಿ ಕೇವಲ ಇಲ್ಲಿ ಏನೂ ಬೆಳೆಯೋದಿಲ್ಲ, ಇಲ್ಲೊಂದು ಮಂಜುಗಡ್ಡೆ ಇದು ಅಂತೇಳಿ ನೆಹರು ಅವರು ಬಿಟ್ಕೊಂಡ್ ಕೊಟ್ಬಿಟ್ಟಿದ್ರು ಚೀನಾ. ಮತ್ತೆ ಈ ಕಡೆ ಬಂದ್ರೆ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನು ಸಹ ಎಲ್ಲೋ ಒಂದ್ ಕಡೆ ಭಾರತದಿಂದ ಪಾಕಿಸ್ತಾನಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಅದು ನಾವು ಮರಳಿ ಪಡಿಬೇಕು ಅಂತಕ್ಕಂಥದ್ದು ಯೋಜನೆಯನ್ನ ಯಾವತ್ತೂ ಸಹ ಕಾಂಗ್ರೆಸ್ ತಗೊಳ್ಳಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಎಲ್ಲೋ ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡಿರೋದಕ್ಕೆ ಪಾಕಿಸ್ತಾನ ಇವತ್ತು ನೇರವಾಗಿ ಹೇಳಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ ಅಲ್ಲ, ಅದು ಅಂತಾರಾಷ್ಟ್ರೀಯ ಗಡಿ ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ನಮ್ಮ ಮೊದಲ ಜಯ ಅನಿಸ್ತದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಅವರೇನೆ ಹೋರಾಟ ಮಾಡ್ತಿದ್ದಾರೆ, ನಾವು ಭಾರತ ಜೊತೆ ಹೋಗ್ತೀವಿ ಅಂತ ಹೇಳಿ. ನಾವಲ್ಲ, ನಾವು ನಮಗೆ ಕೊಡಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ನಾವು ಕಿತ್ಕೋತೀವಿ ಅನ್ನೋದಕ್ಕಿಂತ ಅವರೇ ಹೋರಾಟ ಮಾಡ್ತಿದ್ದಾರೆ, ನಾವು ಭಾರತ ಜೊತೆ ಹೋಗ್ತೀವಿ ಅಂತ ಹೇಳಿ. ಇದಕ್ಕೆಲ್ಲ ಕೂಡ ಮೋದಿ ಅವರ ಆಡಳಿತ ರಾಜತಾಂತ್ರಿಕ ನಡೆ. ಯಾಕೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಇವತ್ತು ಭಿಕ್ಷೆ ಬೇಡ ಪರಿಸ್ಥಿತಿ ಇದೆ. ಭಾರತ 5ನೇ ಅತಿ ದೊಡ್ಡ ರಾಷ್ಟ್ರ ಆಗಿದೆ ಅಂತಕ್ಕಂಥದ್ದು. ನಾವೆಲ್ಲ ಒಂದ್ ಕಡೆ ಭಾರತ ಜೊತೆ ಸೇರ್ಕೊಂಡ್ಬಿಟ್ರೆ ನಮ್ಗೆ ಈ ಬಡತನ, ಈ ಒಂದು ಭಯೋತ್ಪಾದಕತೆ ಇವೆಲ್ಲವೂ ಇದರಿಂದ ಆಚೆ ಹೊರಗಡೆ ಬರ್ತೀವಿ. ನಾವು ಸಹ ಭಾರತೀಯರಂತೆ ಬದುಕಬಹುದು. ಈ ಪಾಕಿಸ್ತಾನದಂತ ಕೆಟ್ಟ ರಾಷ್ಟ್ರದಿಂದ ನಾವು ಆಚೆ ಬರ್ಬೇಕು ಅಂತಕ್ಕಂಥದ್ದು POKಗೆ ಹರವಾಗಿದೆ ಅಂತ ಅನಿಸ್ತದೆ. ಅದಾದ್ಮೇಲೆ ಅರುಣಾಚಲ್ ಪ್ರದೇಶದಲ್ಲಿ ನೀವು ನೋಡಿದ್ರಿ, ಅರುಣಾಚಲ್ ಪ್ರದೇಶದಲ್ಲಿ ಕಳೆದ ಬಾರಿ ಚೀನಾದವರು ನಮ್ಮ ಮೇಲೆ ದಂಡೆತ್ತಿ ಬಂದಾಗ ನಮ್ಮ ಸೈನಿಕರು ಯಾವ ರೀತಿ ಉತ್ತರ ಕೊಟ್ರು ಅಂತ ಹೇಳಿ. ಯಾವಾಗ್ಲೂ ಸಹ ಕದನ ವಿರಾಮ ಉಲ್ಲಂಘನೆ ಮಾಡಿದಾಗ ಅವರ ಸೇನಾ ಅಧಿಕಾರಿಗಳ ಜೊತೆ ಮಾತಾಡೋದು, ಅವ್ರ ಜೊತೆ ಮಾತಾಡ್ಬಿಟ್ಟು ಇದು ನಿಲ್ಸಿ ಅಂತ ಬೇಡ್ಕೊಳ್ಳೋದು, ಕಾಡೋದು ಇತ್ತು. ಆದ್ರೆ ಭಾರತ ಆ ಪರಿಸ್ಥಿತಿನಲ್ಲಿ ಇಲ್ಲ. ಇವತ್ತು ನೀವು ಉತ್ತರ ಕೊಡ್ತೀರಾ, ನಾವು ರಿಟರ್ನ್ ಕೊಡ್ತೀವಿ. ನೀವು ಒಂದ್ ಕಲ್ ಹೊಡಿತೀರಾ, ನಾವ್ 2 ಕಲ್ ಹೊಡಿತೀವಿ ಅಂತ ನೀವೆಲ್ಲ ನಾವು ವಿಡಿಯೋ ನೋಡಿದ್ರಿ ಅನ್ಸುತ್ತೆ. ಯಾವ ರೀತಿ ಒಂದು ಕಡ್ಡಿಗೆ ಒಂದು ಇದನ್ನ ಸುತ್ತಕೊಂಡು, ಮುಳ್ತಂತಿಯನ್ನ ಸುತ್ತಕೊಂಡು ಹೆಂಗ್ ಹೊಡೆದ್ರು, ಹೆಂಗ್ ಓಡಿಸಿದ್ರು ಅಂತಕ್ಕಂಥದ್ದೆಲ್ಲ ನಾವೆಲ್ಲ ನೋಡಿದೀವಿ. ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಭಾರತ ಎಲ್ಲೋ ಒಂದ್ ಕಡೆ ಸುಭದ್ರವಾಗಿದೆ, ಸುಭದ್ರವಾದ ಕೈಗಳಲ್ಲಿದೆ. ಆದ್ರೆ ಈ ದೇಶದ ಜನತೆ ಅದನ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ನಾನು ಅನ್ಕೊಂತೀನಿ ಸರ್.